ಗುರುಗಳ ನೆನೆವಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಡಿ ಕೋಗಿಲೆ ಕೂಗು ಎಂದು ಸರವಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೀರವ ಮಾಧವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮಗೆಲ್ಲರಿಗೂ ವತ್ಸಲ ಮೋಹನ್ ಬಯಸುವ ಸ್ವಾಗತ ಸುಸ್ವಾಗತ. ಭಾರತದಲ್ಲಿ ರಸ ತುಂಬಿದ ಕಿತ್ತಳೆ ಹಣ್ಣು ಹಾಗೂ ಕೆಚ್ಚೆದೆಯ ವೀರಯೋಧರಿಂದ ಪ್ರಸಿದ್ಧಿ ಪಡೆದಿರುವ ಭೂಪ್ರದೇಶ ಕರ್ನಾಟಕದ ಕೊಡಗು. ಕೊಡಗಿನ ರಮ್ಯ ನೈಸರ್ಗಿಕ ಪರಿಸರದಷ್ಟೇ ಆಕರ್ಷಣೀಯ ಈ ಜನರ ವೇಷಭೂಷಣ ಹಾಗೂ ಪರಂಪರೆ. ಬನ್ನಿ, ಕವಿತಾ ಸಾಗರ್ ಅವರ ಜೊತೆಯಲ್ಲಿ ನಾವು ಕೊಡಗಿನಲ್ಲಿ ವಿಹರಿಸೋಣ. ದಕ್ಷಿಣ ಭಾರತದ ಹೆಮ್ಮೆಯ ನದಿ ಕಾವೇರಿಯ ತವರು ಕೊಡಗು. ಕೊಡಗು ಕನ್ನಡಿಗರಿಗೆ ಬಹು ಪ್ರಿಯವಾದ ಪ್ರದೇಶ. ಕಾವೇರಿ ನದಿಯ ಜೊತೆಗೆ ಬೆಟ್ಟಗುಡ್ಡಗಳ ಹಸಿರು ತುಂಬಿದ ಸುಂದರ ವನರಾಶಿಯ ಕೊಡಗು ಸೀಮೆ ಎಲ್ಲರ ಮನಗಳನ್ನು ತಣಿಸುವ ಸೌಂದರ್ಯದ ತಾಣ. ಕೊಡಗರು ಇಲ್ಲಿಯ ಪ್ರಮುಖ ಜನವರ್ಗ. ಸಾಂಸ್ಕೃತಿಕವಾಗಿ ಮತ್ತು ಐತಿಹಾಸಿಕವಾಗಿ ತುಂಬ ಮಹತ್ವದ ಜನಾಂಗವಾದ ಈ ಕೊಡವರು ಇಂದು ಕೂಡ ತಮ್ಮ ಆಚಾರಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಕರ್ನಾಟಕದ ಯಾವ ಜನಾಂಗವೂ ಹೊಂದಿರದ ಮುಖಚಹರೆಯನ್ನು ಹೊಂದಿರುವ ಈ ಕೊಡವರು ಅದ್ವಿತೀಯ ಸಾಹಸಿಗರು, ಧೀರ ಸೈನಿಕರೂ ಹೌದು. ಮುಖ್ಯವಾಗಿ ಇತರ ಜನಾಂಗಗಳಿಗಿಂತ ಭಿನ್ನವಾದ ಇವರ ಆಹಾರ ಪದ್ಧತಿ, ಉಡುಪು ಮತ್ತು ಸಂಪ್ರದಾಯಗಳು ತುಂಬ ಕುತೂಹಲ ಮೂಡಿಸುವಂತಹದು. ಕೊಡವರ ಹಲವಾರು ಹಬ್ಬಗಳಲ್ಲಿ ಹುತ್ತರಿ ಹಬ್ಬವೂ ಒಂದು. ಈ ಹುತ್ತರಿ ಹಬ್ಬದ ಆಚರಣೆಯ ವೈಶಿಷ್ಟ್ಯವನ್ನು ನೋಡಲು ಕೊಡಗಿಗೆ ಹೋಗೋಣ. ಕಾವೇರಮ್ಮೆ ದೇವಿ ತಾಯಿ ಕಾಪಾಡೆಂಗಳ. ಕೊಡವರು ಕಾವೇರಿಯ ಮಕ್ಕಳು. ಅವರ ಹಬ್ಬಗಳಲ್ಲಿ ಪ್ರಮುಖವಾದದ್ದು ಹುತ್ತರಿ ಹಬ್ಬ. ಬಿತ್ತಿ ಬೆಳೆದ ಧಾನ್ಯವನ್ನು ಮನೆ ತುಂಬಿಸಿಕೊಳ್ಳುವ ಹಬ್ಬವೇ ಹುತ್ತರಿ ಹಬ್ಬ. ಮನೆಯಲ್ಲಿ ನೆಲ್ಲಕ್ಕಿಯ ನಡುಬಾಡೆಯನ್ನು ಶುದ್ಧ ಮಾಡಿ ಅಲ್ಲಿ ತೂಗುದೀಪ ಹಾಕಿ ಕೆಳಗೆ ಚಾಪೆ ಹಾಸುತ್ತಾರೆ. ಅದರ ಮೇಲೆ ಕುಕ್ಕೆಯಲ್ಲಿ ಮಾವು, ಅರಳಿ, ಹಾಗಲ ಎಳೆಗಳನ್ನು ಇಡುವರು. ಒಂದು ಕುಕ್ಕೆ ತುಂಬ ಭತ್ತ ತುಂಬಿ ಅದರ ಮೇಲೆ ಒಂದು ಬಳ್ಳದಲ್ಲಿ ಭತ್ತವನ್ನು ತುಂಬಿಟ್ಟು ಅದರ ಮೇಲೆ ಅರ್ಧ ಸೇರಿನಲ್ಲಿ ಅಕ್ಕಿ ತುಂಬುತ್ತಾರೆ. ಕುಡಿಕೆಯಲ್ಲಿ ತಂಬಿಟ್ಟಿನ ಪುಡಿ, ಪಕ್ಕದಲ್ಲಿ ಜೇನು, ಹಾಲು, ತುಪ್ಪ, ತೆಂಗಿನಕಾಯಿ, ಎಳ್ಳು ಇವುಗಳನ್ನು ಇಡುವರು. ಮುಕ್ಕಾಲು ಮಣೆಯ ಮೇಲೆ ತಳಿ ಅಕ್ಕಿ, ಪಕ್ಕದಲ್ಲೇ ಕುಡುಗೋಲು ಇತ್ಯಾದಿಗಳನ್ನು ಇಡುತ್ತಾರೆ. ಮೊದಲು ಊರಿನವರೆಲ್ಲ ದೇವಾಲಯದ ಕದಿರು ತೆಗೆದು ದೇವರಿಗೆ ಅರ್ಪಣೆ ಮಾಡಿ ನಂತರ ತಮ್ಮ ತಮ್ಮ ಕದಿರು ತೆಗೆಯುವರು. ಮನೆಯ ಹಿರಿಯ ನೆಲ್ಲಕ್ಕಿ ದೀಪದ ಎದುರು ನಿಂತು ಪ್ರಾರ್ಥಿಸಿ ಕುತ್ತಿಯನ್ನು ಕದಿರು ತೆಗೆಯುವವನಿಗೆ ಕೊಡುತ್ತಾರೆ. ನೆರೆ ಕಟ್ಟುವ ಈ ಸಂದರ್ಭದಲ್ಲಿ ಮನೆಗೆ ಸಂಬಂಧಿಸಿದವರೆಲ್ಲ ಬಂದು ಸೇರುತ್ತಾರೆ. ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ರೋಹಿಣಿ ನಕ್ಷತ್ರದ ಪೂರ್ಣಿಮೆಯ ಸಮಯದಲ್ಲಿ ಹುತ್ತರಿ ಹಬ್ಬವನ್ನು ಆಚರಿಸುತ್ತಾರೆ. ಏಕೆಂದರೆ ಈ ಸಮಯದಲ್ಲಿ ಭತ್ತ ಕೊಯ್ಲಿಗೆ ಬರುತ್ತದೆ. ಹಬ್ಬ ಆಚರಿಸುವುದಕ್ಕೆ ಬೇಕಾದ ಚಾಪೆ, ಕುಕ್ಕೆ ಮೊದಲಾದ ಪರಿಕರಗಳನ್ನು ಆಯಾ ವೃತ್ತಿಗಾರರು ಮಾಡಿಕೊಡುತ್ತಾರೆ. ಮನೆಗಳಲ್ಲಿ ಪೂಜೆಯಾದ ನಂತರ ವಾದ್ಯಗಳ ಸಮೇತ ಕದಿರು ತೆಗೆಯುವ ಗದ್ದೆಗೆ ಹೋಗಿ ಹಾಲು, ಜೇನು ಮುಂತಾದವುಗಳನ್ನು ಬುಡಕ್ಕೆ ಸುರಿಯುವಾಗ ಗುಂಡು ಹಾರಿಸಿ ದೇವರೇ ಹೆಚ್ಚಲಿ ಎಂದು ಪ್ರಾರ್ಥಿಸುವರು.
ಭತ್ತದ ಬುಡಗಳನ್ನು 5, 7 ಹೀಗೆ ಬೆಸ ಸಂಖ್ಯೆಯಲ್ಲಿ ಕುಯ್ದು ಮನೆಗೆ ತೆಗೆದುಕೊಂಡು ಹಿಂದಿರುಗುವರು. ಒಂದು ಕಾಲಕ್ಕೆ ಈ ಹಬ್ಬ ಅರಮನೆಯಲ್ಲೂ ನಡೆಯುತ್ತಿದ್ದು ದೇವ ಪೊಳ್ದು ಅರಮನೆ ಪೊಳ್ದು ಎಂದು ಕರೆಯುತ್ತಿದ್ದರಂತೆ. ಅರಮನೆಯಲ್ಲಿ ಹಬ್ಬವಾದ ಮಾರನೆಯ ದಿನ ನಾಡಿನಲ್ಲಿ ಹಬ್ಬವಾಗುತ್ತಿತ್ತು. ಮನೆಗೆ ಕೊಯ್ಲನ್ನು ತಂದು ಹಬ್ಬದ ಅಡಿಗೆಯನ್ನು ಹಿರಿಯರ ಸಮಾಧಿಗೆ ನೈವೇದ್ಯ ಮಾಡುತ್ತಾರೆ. ಊಟಕ್ಕೆ ಹೊಸದಾಗಿ ಒಯ್ದ ಭತ್ತದ ಅಕ್ಕಿಯನ್ನು ಪಾಯಸಕ್ಕೆ ಅನ್ನಕ್ಕೆ ಬಳಸಲೇಬೇಕು. ಇದನ್ನು ಪೊಳೆದುಕೊಳಂಗ ಎನ್ನುತ್ತಾರೆ. ಹಬ್ಬ ಮುಗಿದ ನಂತರ ಊರಿನವರೆಲ್ಲರೂ ಮಂದಿನಲ್ಲಿ ಸೇರಿ ತಮ್ಮೆಲ್ಲ ಕಷ್ಟಗಳನ್ನು ಮರೆತು ಕೋಲಾಟದಲ್ಲಿ ತೊಡಗುತ್ತಾರೆ. ಕುಣಿದು ಕುಪ್ಪಳಿಸಿದ ಕೊಡವರು ಕುಣಿತದ ಹಾಡನ್ನು ಮುಗಿಸುವಾಗ, ಓ ಗೆಳೆಯನೇ, ಈ ಡೋಲುಗಳನ್ನು ಸುರಕ್ಷಿತ ಸ್ಥಳದಲ್ಲಿ, ಹಾಡುಗಳನ್ನು ಮನೋಮಂದಿರದಲ್ಲಿ ಭದ್ರಪಡಿಸೋಣ, ಏಕೆಂದರೆ ಬೇಕಾದಾಗ ಸುಲಭವಾಗಿ ತೆಗೆದುಕೊಳ್ಳಬಹುದು ಎಂದು ಮುಂದಿನ ಹಬ್ಬದ ಕನಸಿನಲ್ಲಿ ಕೈ ಮುಗಿದು ಮುಕ್ತಾಯ ಹೇಳುತ್ತಾರೆ. ಕೇಳುತ್ತಿದ್ದಂತೆಯೇ ಮೈನ ಬೆರಳಿಸಿ ಅದರ ತಾಳಕ್ಕೆ ತಕ್ಕಂತೆ ಕಾಲು ಹಾಕಬೇಕೆಂದು ಮನಸ್ಸು ಮೂಡುವುದು ತಮಟೆಯ ಸದ್ದಿನಿಂದ. ಸಂತೋಷದ ಸಮಯದಲ್ಲಾಗಲಿ ದುಃಖದ ಸಮಯದಲ್ಲಾಗಲಿ ತಮಟೆಯ ಪ್ರಾತಿನಿಧ್ಯ ಬೇಕೇ ಬೇಕು. ಈ ತಮಟೆಯ ವೈವಿಧ್ಯವನ್ನು ಬೈರ್ನಳ್ಳಿ ಶಿವರಾಮ್ ಅವರಿಂದ ತಿಳ್ಕೊಳ್ಳೋಣ. ಬೆಂಕಿ ಇಲ್ಲದ ಮನೆ ಇಲ್ಲ, ತಮಟೆ ಇಲ್ಲದ ಊರಿಲ್ಲ ಎಂಬ ಗಾದೆಯಂತೆ ಹಳ್ಳಿಯಲ್ಲಿ ನಡೆಯುವ ಪ್ರತಿಯೊಂದು ಹಬ್ಬ ಹರಿದಿನಗಳಿಗೂ ತಮಟೆ ಬೇಕೇ ಬೇಕು. ಸುದ್ದಿಯನ್ನು ಸಾರುವ ಪ್ರಮುಖ ಸಾಧನ ತಮಟೆ. ತಮಟೆಯ ಕಣಿಕಣಿ ನಾದ ಕೇಳಲು ಚಂದ. ತಮಟೆಯ ನಾದಕ್ಕೆ ಕುಣಿಸುವ ಹೆಜ್ಜೆಗಳು ನೋಡುಗರನ್ನು ಕುಣಿಸುತ್ತದೆ. ಸ್ಪರ್ಧೆಗಿಳಿದರಂತೂ ಇವರ ಉತ್ಸಾಹ ಮುಗಿಲೇ ಮುಟ್ಟುತ್ತದೆ. ಧಾರ್ಮಿಕ ಆಚರಣೆಯಲ್ಲಿ ಬಳಸುವ ಈ ತಮಟೆಗಳನ್ನು ಪ್ರಾಣಿಗಳ ಚರ್ಮದಿಂದ ಹದ ಮಾಡಿ ಬಿಗಿದು ಕಟ್ಟಿರುತ್ತಾರೆ. ಬನ್ನಿ, ನಾವು ನೀವೆಲ್ಲರೂ ತಮಟೆಯ ನಾದಕ್ಕೆ ಕುಣಿಯುವ ಹೆಜ್ಜೆಗಳ ಗತ್ತಿಗೆ ಎಲ್ಲರೂ ಕುಣಿಯೋಣ.
ಮದುವೆಯಾಗುವುದು ಅವರ ದೇಹ ಪ್ರಕೃತಿಯ ಜೈವಿಕ ಕ್ರಿಯೆಯಿಂದ. ಇದನ್ನೇ ಒಂದು ವಿಧಿವಿಧಾನಗಳನ್ನಾಗಿ ಕೂಡಿದ ಆಚರಣೆಯನ್ನು ಆಚರಿಸುವುದು ನಮ್ಮ ಗ್ರಾಮೀಣರ ಜೀವನ ವಿಶೇಷ. ಹೊಸಗೆಯ ಶಾಸ್ತ್ರ ಎನ್ನುವ ಈ ಆಚರಣೆಯ ಬಗ್ಗೆ ನಂದಿತಾ ಅವರಿಂದ ತಿಳಿದುಕೊಳ್ಳೋಣ. ನಮ್ಮ ಗ್ರಾಮೀಣರಲ್ಲಿ ಋತುಮತಿಯಾದ ಹೆಣ್ಣು ಮಗಳಿಗೆ 3 ದಿನ 7 ದಿನ ಹೀಗೆ ದಿನವೂ ಅನೇಕ ರೀತಿಯ ಉಪಚಾರಗಳನ್ನು ಮಾಡಿ ಅವಳನ್ನು ಹಸೆಯ ಮೇಲೆ ಕೂಡಿಸಿ ಊರಿನ ಹೆಣ್ಣು ಮಕ್ಕಳುಗಳನ್ನೆಲ್ಲ ಸೇರಿಸಿಕೊಂಡು ಹೊಸಗೆ ಹಾಡುಗಳನ್ನು ಹಾಡುತ್ತಾರೆ. ಈ ಕಾರ್ಯಕ್ರಮ ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಮೀಸಲಾಗಿರುತ್ತದೆ. ಇನ್ನು ಕೆಲವು ಜಾತಿಗಳಲ್ಲಂತೂ ಈ ಋತುಮತಿಯಾದ ಹೆಣ್ಣು ಮಗಳಿಗೆ ಗುಡ್ಲು ಹಾಕಿ ಶಾಸ್ತ್ರವನ್ನು ಮಾಡುತ್ತಾರೆ. ಇನ್ನು ಕೆಲವರಲ್ಲಿ ಗುಡ್ಲು ಊರಿನ ಹೊರಗಿರುತ್ತದೆ. ಈ ಸಂದರ್ಭದಲ್ಲಿ ಹೆಣ್ಣು ಮಗಳಿಗೆ ಅಲಂಕಾರ ಮಾಡಿ ಅನೇಕ ರೀತಿಯ ತಿಂಡಿ ತಿನಿಸುಗಳನ್ನು ಸಹ ಮಾಡಿ ಅವಳನ್ನು ಹಸೆಯ ಮೇಲೆ ಕೂಡಿಸಿ ಆರತಿ ಎತ್ತುತ್ತಾರೆ. ಬನ್ನಿ ಈ ಶಾಸ್ತ್ರವನ್ನು ಈಗ ನೋಡೋಣ. ಬಾಲೆ ಮೊಯ್ಯನರದೋ ಬಾಗಲೇ ನಿಂದಳೆ ಎರವೇ ನೋಡೆ ಮಾಳೆ ಮಾಡಸು ಎರವೇ ನೋಡೆ. ಹೆಣ್ಣು ಮಗು ಬೇರೊಂದು ಮನೆಗೆ ಹೋಗುವುದಕ್ಕೆ ಮೈ ನೆರೆದು ಹೆಣ್ಣಾಗಬೇಕು. ಕೆಲವು ಕಡೆ ಇದನ್ನು ಹುಡುಗಿ ದೊಡ್ಡೋಳಾಗುವುದು ಎನ್ನುತ್ತಾರೆ. ಇತಗಿ ಬಾರೆಣ್ಣೆ ಇದಾರಿಗೆ ಸರೆಣ್ಣೆ ಇದಾರಿಗೆ ಇತಗಿ ಬಾರೆಣ್ಣೆ ಇದಾರಿಗೆ ಸರೆಣ್ಣೆ ಇತಗಿ ಬಾರೆಣ್ಣೆ ಇದರಿಗೆ ನಾ ತಂದ ಅಣ್ಣ. ಮಗುವಾಗಿ ಆಟ ಆಡಿಕೊಂಡಿದ್ದ ಹುಡುಗಿ ತಲೆಯ ಮೇಲೆ ಆಕಾಶ ಕಳಚಿ ಬಿದ್ದಂತೆ ಇದ್ದಕ್ಕಿದ್ದಂತೆ ಗಂಭೀರವಾಗಿ ಬಿಡುತ್ತಾಳೆ. ಮನೆಯವರು ಕೂಡ ನೀನಿನ್ನು ಸಣ್ಣವಳಲ್ಲ ಎಂದು ಪದೇ ಪದೇ ಕಿವಿಯ ಮೇಲೆ ಹಾಕುತ್ತಾರೆ. ನೀನು ದೊಡ್ಡವಳಾದೆ ತಾಯಿಯಾಗಬೇಕಾದವಳು ಎನ್ನುವ ತರಬೇತಿಗಾಗಿಯೇ ಹೊಸಗೆ ಕಾರ್ಯಕ್ರಮ. ಮಹಿಳೆಯರದೇ ಪಾರುಪತ್ಯವಿರುವ ಈ ಶುಭ ಕಾರ್ಯ ಹುಡುಗಿಗೆ ಮೈ ಚಳಿ ಬಿಡಿಸುತ್ತದೆ. ಮೈ ನೆರೆಯುವುದಕ್ಕೆ ಮೊದಲೇ ಮದುವೆಯಾಗುತ್ತಿದ್ದ ಕಾಲದಲ್ಲಿ ಹೊಸಗೆ ಗಂಡಿನ ಮನೆಯವರಿಗೆ ಪ್ರಸ್ತಕ್ಕೆ ಮುನ್ಸೂಚನೆ. ಈಗ ಕಾಲ ಬದಲಾಗಿದೆ, ಬಾಲ್ಯ ವಿವಾಹಗಳು ಕಡಿಮೆಯಾಗುತ್ತಿವೆ. ಇದರಿಂದಾಗಿ ಹೊಸಗೆ ಅಪರೂಪದ ಆಚರಣೆಗಳಲ್ಲಿ ಒಂದು. ನಾಡಂತೆ ರಪ್ಪನು ಸಾರುತ್ತುವಂತೆ ಎತ್ತಿ ಮ್ಯಾಲೇರ ವಾಡತನು ಮ್ಯಾಲೇರ ವಾಡಗೊಂಡು ಎತ್ತಿನ ಮ್ಯಾಲೇರ ವಾಡಗೊಂಡು ಆವಾರ ದೊಡ್ಡ ಪದರೆ ಮೂಯಾಡ ಪದರೆ ಮೂಯ ತಂದನಾನ ತಾನ ತಂದನಾನ. ಜನಜೀವನ ಬದಲಾದಂತೆ ಮೂಲ ಧಾಟಿಗಳಲ್ಲಿದ್ದ ಜನಪದ ಹಾಡುಗಳು ಇಂದಿನ ವೈವಿಧ್ಯಮಯ ವಾದ್ಯಗಳೊಂದಿಗೆ ಸೇರಿ ಆಕರ್ಷಕವಾಗಿ ಸುಮಧುರವಾಗಿ ಜನಪ್ರಿಯವಾಗುತ್ತಿವೆ. ವಿದ್ಯಾವಂತರು ಈ ಕ್ಷೇತ್ರದಲ್ಲಿ ಮುಂದೆ ಬರುತ್ತಿರುವುದು ಹೊಸ ಆಸೆಯನ್ನು ಮೂಡಿಸಿದೆ. ವೃತ್ತಿಯಲ್ಲಿ ಕಾಲೇಜಿನ ಅಧ್ಯಾಪಕರಾದರೂ ಹವ್ಯಾಸ ಜನಪದ ಹಾಡುಗಳನ್ನು ಹಾಡಿ ಜನಪ್ರಿಯಗೊಳಿಸುವುದು. ಕೇಳುಗರನ್ನು ತಲೆ ಕುಣಿಸುವಂತೆ ಮಾಡುವ ಹಾಡುಗಾರಿಕೆ ಯುವರಾಜ್ ಅವರದು. ಹಾಡಿನ ಲಯವನ್ನು ಹಿಡಿದು ಆಡುವ ಅವರ ಗತ್ತು ಆಕರ್ಷಣೀಯ. ಕುಣದಂಗೆ ನವುಲ್ಲ ಯಾವ ಉದ್ದೇಶದ ಹೆಣ್ಣೋ ಇವಳು ರಂಗಿಲ್ಲ ಅಲ್ಲ
ಕುಂತಳ ಕುದುರೆ ಮ್ಯಾಲ ಮಾಡ್ತಾಳೆ ಡಬಲ ಕುಣದಂಗೆ ನಬುಲ್ಲ ಕುಣದಂಗೆ ನಬುಲ್ಲ ಇವಳಿಗ್ಯಾವ ತಾಗಿ ಕುಡಿಸಿದಳವ್ವ ಎದೆಯ ಹಾಲ ಮಿಂಚುತ್ತವ್ರಿಗಲ್ಲ ಇವಳಿಗ್ಯಾವ ತಾಗಿ ಕುಡಿಸಿದಳವ್ವ ಎದೆಯ ಹಾಲ ಮಿಂಚುತ್ತವ್ರಿಗಲ್ಲ ಕೈಯದ ಗಿಣಿ ಕೋಗಿಲ್ಲ ಕುಣದಂಗೆ ನಬುಲ್ಲ ಕುಣದಂಗೆ ನಬುಲ್ಲ ಯಾವ ಉದ್ದೇಶದ ಹೆಣ್ಣು ಇವಳು ರಂಗಿಲಾಲ ಕುಂತಳ ಕುದುರೆ ಮ್ಯಾಲ ಮಾಡ್ತಾಳೆ ಡಬುಲ ಕುಣದಂಗೆ ನಬುಲ್ಲ ಕುಣದಂಗೆ ನಬುಲ್ಲ ಬಾಚಿ ಬಗತಾಲೆ ತಗದಾಳೋ ಹೆಣ್ಣು ಶೋಧ ಬಾಚಿ ಬಗತಾಲೆ ತಗದಾಳೋ ಹೆಣ್ಣು ಶೋಧ ಕೊಂಕಂಟಿ ಗೆಜ್ಜೆ ಸಾರಗಾಳ ಕೊರಳಾಗ ಹಾಕ್ಯಾಳ ಬಳ ಕೊಂಕಂಟಿ ಗೆಜ್ಜೆ ಸಾರಗಾಳ ಕೊರಳಾಗ ಹಾಕ್ಯಾಳ ಬಳ ಹಾರ್ತಾವೆ ಗುಂಗರಗೋದ್ನ ಹಾರ್ತಾವೆ ಗುಂಗರಗೋದ್ನ ಯಾವ ಉದ್ದೇಶದ ಹೆಣ್ಣು ಇವಳು ರಂಗಿಲಾಲ ಕುಂತಳ ಕುದುರೆ ಮ್ಯಾಲ ಮಾಡ್ತಾಳೆ ಡಬಲ ಕುಣದಂಗೆ ನಬುಲ್ಲ ಕುಣದಂಗೆ ನಬುಲ್ಲ ಹಬ್ಬಿತ್ತು ಬಳ್ಳಿ ಹಬ್ಬಿತ್ತು ದಗಾಡಿ ಬಳ್ಳಿ ಹಬ್ಬಿತ್ತು ಬಳ್ಳಿ ಹಬ್ಬಿತ್ತು ದಗಾಡಿ ಬಳ್ಳಿ ತಗ್ಗಿನ್ಯಾಗೆರಡು ಹಣ್ಣ ಕೊಟ್ಲಲ್ಲೋ ಯಾವ ದೇಶದ ಹೆಣ್ಣು ತಗ್ಗಿನ್ಯಾಗೆರಡು ಹಣ್ಣ ಕೊಟ್ಲಲ್ಲೋ ಯಾವ ದೇಶದ ಹೆಣ್ಣು ಯಾವ ಉದ್ದೇಶದ ಹೆಣ್ಣು ಇವಳು ರಂಗಿಲಾಲ ಕುಂತಳ ಕುದುರೆ ಮ್ಯಾಲ ಮಾಡ್ತಾಳೆ ಡಬಲ ಕುಣದಂಗೆ ನಬುಲ್ಲ ಕುಣದಂಗೆ ನಬುಲ್ಲ ಯಾವ ಉದ್ದೇಶದ ಹೆಣ್ಣು ಇವಳು ರಂಗಿಲಾಲ ಕುಂತಳ ಕುದುರೆ ಮ್ಯಾಲ ಮಾಡ್ತಾಳೆ ಡಬಲ ಕುಣದಂಗೆ ನಬುಲ್ಲ ಕುಣದಂಗೆ ನಬುಲ್ಲ ಹಣ್ಣು ತಿಂದ 3 ದಿನಕ್ಕೆ ಕಣ್ಣಾರೆಪ್ಪೆ ನುಣ್ಣಗುದುರಿ ಹಣ್ಣು ತಿಂದ 3 ದಿನಕ್ಕೆ ಕಣ್ಣಾರೆಪ್ಪೆ ನುಣ್ಣಗುದುರಿ ತಣ್ಣಗೊಂದಿನ ಮಲಗಾಲಿಲ್ಲಲ್ಲೋ ಯಾವ ದೇಶದ ಹೆಣ್ಣು ತಣ್ಣಗೊಂದಿನ ಮಲಗಾಲಿಲ್ಲಲ್ಲೋ ಯಾವ ದೇಶದ ಹೆಣ್ಣು ಯಾವ ಉದ್ದೇಶದ ಹೆಣ್ಣು ಇವಳು ರಂಗಿಲಾಲ ಕುಂತಳ ಕುದುರೆ ಮ್ಯಾಲ ಮಾಡ್ತಾಳೆ ಡಬಲ ಕುಣದಂಗೆ ನಬುಲ್ಲ ಕುಣದಂಗೆ ನಬುಲ್ಲ ಹೇ ಯಾವ ಉದ್ದೇಶದ ಹೆಣ್ಣು ಇವಳು ರಂಗಿಲಾಲ ಕುಂತಳ ಕುದುರೆ ಮ್ಯಾಲ ಮಾಡ್ತಾಳೆ ಡಬಲ ಕುಣದಂಗೆ ನಬುಲ್ಲ ಕುಣದಂಗೆ ನಬುಲ್ಲ ಕುಣದಂಗೆ ನಬುಲ್ಲ ತಂದಾನಾನ ತಾನ ತಂದಾನಾನ ಜನಪದರ ಮನೆ ಬಳಕೆಯಲ್ಲಿ ಕಾಣೆಯಾಗುತ್ತಿರುವ ವಸ್ತುಗಳಲ್ಲಿ ರಾಗಿ ಕಲ್ಲು ಒಂದು. ಎಂತಹ ಕುಗ್ರಾಮಕ್ಕೂ ವಿದ್ಯುತ್ ಬಂದ ಕಾರಣದಿಂದ ಪ್ರತಿನಿತ್ಯ ಮುಂಜಾನೆ ತಿರುಗುತ್ತಿದ್ದ ರಾಗಿ ಕಲ್ಲು ಮೂಲೆ ಗುಂಪಾದವು. ಪರಿಣಾಮವಾಗಿ ರಾಗಿ ಕಲ್ಲು ತಿರುಗುವ ಲಯಕ್ಕೆ ದನಿಯಿತ್ತು ಹಾಡುತ್ತಿದ್ದ ಗರತಿಯರ ಹಾಡುಗಳು ನಿಂತು ಹೋದವು. ಮಾನವರು ಕಾಯಕ ಮಾಡಿದ್ದರಿಂದ ಕೈಲಾಸ ಸಿಕ್ಕುತ್ತದೋ ಇಲ್ಲವೋ, ಭೂಲೋಕವಂತೂ ಅವರ ಕೈಗೆ ಸಿಕ್ಕಿದ್ದು ಕಾಯಕದಿಂದಲೇ. ಕೆಲಸ ಯಾವುದೇ ಆಗಿರಲಿ, ಅದು ನಡೆಯುವಾಗ ತನಗೆ ತಾನೇ ಒಂದು ಲಯವನ್ನು ಸೃಷ್ಟಿಸುತ್ತದೆ. ಆ ಲಯವೇ ಹಾಡನ್ನು ಹುಟ್ಟುಹಾಕುವ ಮೂಲವೂ ಆಗುತ್ತದೆ. ಬೀಸುವ ಕಲ್ಲಿನ ವಿಚಾರಕ್ಕೂ ಹೀಗೇ ಆಗಿರಬೇಕು. ಬೀಸುವ ಕಲ್ಲು ತಿರುಗುವಾಗಿನ ನಾದ ಮತ್ತು ಲಯಗಳಿಗೆ ಗುನುಗುತ್ತಾ ಹಾಡು ದನಿ ಕೊಟ್ಟಿತು. ಹಾಡು ಹುಟ್ಟಿದ್ದರಿಂದ ಕೆಲಸದ ಏಕತಾನತೆ, ಶ್ರಮಗಳು ದೂರವಾಗಿ ಕೆಲಸ ಹಗುರವಾಯಿತು. ಆದುದರಿಂದಲೇ ಹಾಡುವವರು ಹೇಳುತ್ತಾರೆ, ಮುಗಿದಾವು ನಮ್ಮ ಕಾಡು, ಉಳಿದಾವು ನಮ್ಮ ಹಾಡು ಎಂದು ಹಾಡನ್ನು ಕೊಂಡಾಡುತ್ತಾರೆ.
ರಾಗಿ ಕಲ್ಲು ತಿರುಗುತ್ತಾ ಇದ್ದರೆ ನಾಡೆಲ್ಲ ನೆಂಟರು. ಯಾರಿಗೆ ರಾಜ್ಯ ಬಂದರೇನು, ರಾಗಿ ಬೀಸೋದು ತಪ್ತದ ಎನ್ನುವ ಗಾದೆಗಳು ಇನ್ನು ಮುಂದೆ ಮರೆಯಾದರೆ ಆಶ್ಚರ್ಯವಿಲ್ಲ. ಬೀಸುವ ಕಲ್ಲುಗಳಲ್ಲಿ ರಾಗಿ ಬೀಸುವ, ಭತ್ತ ಹೊಡೆಯುವ, ಕಾಳು ಹೊಡೆಯುವ ಕಲ್ಲುಗಳು ಎಂದು ಅನೇಕ ವಿಧಗಳಿವೆ. ಒಂದು ಪುಟ್ಟ ಕುಟುಂಬಕ್ಕೆ ಅಗತ್ಯವಾದ ಹಿಟ್ಟನ್ನು ಬೀಸಿಕೊಳ್ಳುವ ಸಣ್ಣ ಕಲ್ಲಿನಿಂದ ಹಿಡಿದು ಮದುವೆ, ಮುಂಜಿ, ಊರು ಹಬ್ಬ, ಜಾತ್ರೆ ಮುಂತಾದ ದೊಡ್ಡ ಸಮಾರಂಭಗಳಿಗೆ ಬೇಕಾಗುವ ಹಿಟ್ಟನ್ನು ಬೀಸುವ ದೊಡ್ಡ ದೊಡ್ಡ ಕಲ್ಲುಗಳು ಬಳಕೆಯಲ್ಲಿ ಇದ್ದವು. ಕನ್ನಡ ನಾಡಿನ ವಿಶಿಷ್ಟ ಜನಾಂಗವಾದ ಕೊಡವರ ಸಂಸ್ಕೃತಿ ಅಲ್ಲಿನ ಪ್ರಕೃತಿಯಷ್ಟೇ ಸುಂದರ ಅಲ್ಲವೇ? ಪ್ರಾಚೀನ ಜನಪದ ವಾದ್ಯ ತಮಟೆಯ ಬಗ್ಗೆ ನೀವೆಲ್ಲ ನೋಡಿದ್ದೀರಾ, ಕೇಳಿದ್ದೀರಾ. ಇನ್ನು ಗ್ರಾಮೀಣ ಹೆಣ್ಣಿನ ಬದುಕಿನಲ್ಲಿ ಬರುವ ಹೊಸಗೆ ಶಾಸ್ತ್ರವಂತೂ ನಗರದ ಅನೇಕರಿಗೆ ಹೊಸದು ಅನಿಸಿರಬೇಕು. ಇಷ್ಟೊಂದು ಚಿಕ್ಕ ರಾಗಿ ಕಲ್ಲಿಂದ ಬೃಹತ್ತಾದ ರಾಗಿ ಕಲ್ಲಿನವರೆಗೂ ನೀವು ನೋಡಿದ್ದೀರಾ. ಇದು ಜನಪದ ಸತ್ವದ ಮೂಲ ಸಂಕೇತವಾಗಿ ಕಾಣಿಸ್ತದೆ ಅಂದರೆ ಅತಿಶಯೋಕ್ತಿಯಲ್ಲ. ಜನಪದ ಸಂಸ್ಕೃತಿಯ ಈ ಕೆಲವೊಂದು ವಿವರಗಳು ನಮ್ಮ ಪರಂಪರೆಯ ಬಗ್ಗೆ ಚಿಂತನೆಗೆ ಹಚ್ಚಲಿ ಎಂಬುದೇ ನಮ್ಮ ಆಶಯ. ಕೊಡಗಿನ ಹುತ್ತರಿ ಹಬ್ಬದಿಂದ ರಾಗಿ ಹಿಟ್ಟು ಬೀಸುವ ಕಲ್ಲಿನವರೆಗೆ ಇಂದು ನೋಡಿದೆವು. ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ.